ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸುಸ್ವಾಗತ. ಲಡಾಖ್ ರೈಡ್ನ ಆಫಿಷಿಯಲ್ ರೈಡಿಂಗ್ ಜರ್ನಿ ಇವತ್ತು ಶುರುವಾಗ್ತಾ ಇದೆ. ಹಿಂದಿನ ವಿಡಿಯೋಲ್ಲಿ ಬೆಂಗಳೂರಿಂದ ಚಂಡೀಗಢ್ಗೆ ಹೇಗೆ ಬಂದ್ವಿ, ಅಲ್ಲಿ ಗಾಡಿ ಹೇಗೆ ಪಿಕಪ್ ಮಾಡ್ಕೊಂಡ್ವಿ ಅಂತ ಎಲ್ಲ ನೋಡಿದಿರಲ್ಲ. ಸೊ ಗಾಡಿನ ಏನೇನು ಆಕ್ಸೆಸರೀಸ್ ಬೇಕು, ಮೊಬೈಲ್ ಮೌಂಟ್ಸು, ಗೋಪ್ರೋ ಮೌಂಟ್ಸು, ಹೆಲ್ಮೆಟ್ ಮೌಂಟು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದ್ದೀವಿ. ಸೊ ಅಜಯ್ ಅವರು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇನ್ನೇನು ಲಗೇಜ್ನ ಗಾಡಿಗೆ ಕಟ್ಕೊಂಡು ನಮ್ಮ ಪಯಣನ ಮನಾಲಿ ಕಡೆ ಶುರು ಮಾಡೋದೇನೆ. ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೇನು ಬೇಕು, ಬ್ಯಾಗ್ಸು ಎಲ್ಲ ಸೆಟಪ್ ಆಗಿದೆ, ಗೇರ್ಸು ಎಲ್ಲ. ಇನ್ನು ಮೋಸ್ಟ್ಲಿ ಇದೊಂದು ವೀಡಿಯೋಲ್ಲಿ ನಮ್ಮನ್ನು ಈ ವೇಷದಲ್ಲಿ ನೋಡ್ಬೋದು ನೀವು ಅಷ್ಟೇ. ನೆಕ್ಸ್ಟ್ ವೀಡಿಯೋಯಿಂದ ಎಲ್ಲ ಬರೀ ಜಾಕೆಟು, ಗಾಡಿ ಅಷ್ಟರಲ್ಲೇ ನೋಡಬೇಕು. ಬನ್ನಿ, ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿದೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಲಗೇಜ್ನ ಗಾಡಿಗೆ ಕಟ್ಕೊಂಡು ಹೊರಡೋಣ. ಗೊತ್ತಲ್ವಾ, ಇನ್ನು ನೆಕ್ಸ್ಟ್ ಎಲ್ಲ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರುತ್ತೆ. ಈ ಕೂಡಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕೂಡ ಒತ್ತಿ. ಬನ್ನಿ, ಈಗ ಹೋಗಿ ಲಗೇಜ್ ಹೆಂಗೆ ಪ್ಯಾಕ್ ಮಾಡ್ತೀವಿ ಅಂತ ನೋಡೋಣ. ನೋಡಿ, ಲಗೇಜ್ ಎಲ್ಲ ಕಟ್ಟಾಯಿತು, ಗೇರಪ್ ಆಗಿ ನಾವು ಕೂಡ ರೆಡಿ ಇದ್ದೀವಿ. ಇನ್ನೇನು ರೈಡ್ ಶುರು ಮಾಡೋದೆ. ರೈಡ್ ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂದರೆ, ಶುಭ ಕಾರ್ಯ ಮಾಡೋಕ್ಕೆ ಮುಂಚೆ ಒಂದು ತೋರಣ ಕಟ್ಟಬೇಕು. ನಾವು ಕೂಡ ತೋರಣ ಕಟ್ಟೋಣ ಗಾಡಿಗೆ ಅಂತ ರೆಡಿ ಆಗಿದ್ದೀವಿ. ಯಾವ ತೋರಣ ಇರ್ಬೋದು ಗೆಸ್ ಮಾಡಿ ನೋಡೋಣ. ನೋಡಿ, ನಮ್ಮ ತೋರಣ ಕೆಂಪು ಮತ್ತು ಹಳದಿ ಬಣ್ಣದ ತೋರಣ. ಎಲ್ಲೋದ್ರೂ ನಮ್ಮ ಕರುನಾಡನ್ನೇ ಪ್ರತಿನಿಧಿಸಬೇಕು ನಾವು. ಬನ್ನಿ, ನಮ್ಮ ಗಾಡಿಗೆ ತೋರಣ ಕಟ್ಟಿ ನಮ್ಮ ಕೆಲಸನ ಶುರು ಮಾಡೋಣ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ನೋಡಿ, ಇವತ್ತು ಇನ್ನೊಂದು ವಿಶೇಷ ಇದೆ. ಈ ಲಡಾಖ್ ರೈಡು ಮೊದಲನೇ ದಿನ ಬಂದ್ಬಿಟ್ಟು, ಇಷ್ಟು ದಿನ ವಿನ್ವಿಲ್ಸ್ ಚಾನಲಲ್ಲಿ ನನ್ನ ಫೋಟೋನ ನೋಡ್ತಾ ಇದ್ರಿ ನೀವು. ಈಗ ವಿನ್ವಿಲ್ಸ್ ಚಾನಲ್ಗೆ ಹೊಸ ಲೋಗೋನ ಡಿಸೈನ್ ಮಾಡಿಕೊಂಡು ತೊಗೊಬಂದಿದ್ವಿ. ಸೊ ಈಗ ಲಡಾಖ್ ರೈಡಿಂದನೇ ವಿನ್ವಿಲ್ಸ್ ಲೋಗೋನ ಅನಾವರಣ ಮಾಡ್ತಾಯಿದ್ವಿ. ನೋಡಿ ಹೇಗಿದೆ ವಿನ್ವಿಲ್ಸ್ ಲೋಗೋ. ಅಲ್ಲೂ ಕೂಡ ನಮ್ಮ ಕನ್ನಡ ಬಾವುಟ ರಾರಾಜಿಸುತ್ತಾ ಇದೆ. ಅದ್ರ ಜೊತೆಗೆ ಯಾರಿದ್ದಾರೆ ನೋಡಿ, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇದ್ದಾರೆ. ಪುನೀತ್ ರಾಜ್ಕುಮಾರ್ ನಾನು ಗಾಡಿಯಲ್ಲಿ ಮೆರವಣಿಗೆ ಹೊರಟಿರೋದು. ಬನ್ನಿ, ಈಗ ಇದನ್ನು ನಮ್ಮ ಗಾಡಿಗೆ ಅಂಟಿಸೋಣ. ಸೊ ಇನ್ನು ಮುಂದೆ ಎಲ್ಲ ವಿಡಿಯೋಗಳಲ್ಲೂ ಕೂಡ ಇದೇ ಲೋಗೋನ ನೀವು ನೋಡ್ತೀರಾ. ಬನ್ನಿ, ಈಗ ಲಡಾಖ್ ರೈಡ್ ಎಲ್ಲ ಸಿದ್ಧವಾಗಿದೆ. ರೈಡ್ ಶುರು ಮಾಡೋಣ. ಹಾಗೆ ಪಯಣ ಈಗ ಶುರು. ಜೈ ಬಜರಂಗಬಲಿ, ಜೈ ಹನುಮಾನ್, ಜೈ ಅಪ್ಪು ಬಾಸ್. ಬಹು ದಿನಗಳ ಕನಸು ಈಡೇರೋ ಸಮಯ ಬಂದೇ ಬಿಟ್ಟಿದೆ. ಪಯಣ ಶುರುವಾಗೇ ಬಿಟ್ಟಿದೆ. ನಾವು ಬೆಂಗಳೂರಲ್ಲಿ ಗಾಡಿ ಪಾರ್ಸಲ್ಗೆ ಹಾಕಿದ್ವಲ್ಲ, ಪಾರ್ಸಲ್ಗೆ ಹಾಕಿದಾಗ ನಾವು ಪೆಟ್ರೋಲ್ ಎಲ್ಲ ಖಾಲಿ ಮಾಡಿದ್ವಿ. ಸೊ ಈಗ ಇಲ್ಲಿ ಪಯಣ ಶುರು ಮಾಡೋಕ್ಕೆ ಮುಂಚೆ ಫಸ್ಟು ಪೆಟ್ರೋಲ್ ಬಂಕ್ನ ಹುಡುಕೊಂಡು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದುವರಿಬೇಕಾಗತ್ತೆ. ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ಈಗ ಪೆಟ್ರೋಲ್ ಹಾಕಿಸ್ಕೋಬೇಕು. ಫುಲ್ ಟ್ಯಾಂಕ್ ಇಲ್ಲಿ ರೇಟು ಬಂದು 94 ರೂಪಾಯಿ 24 ಪೈಸಾ. ಮೊದಲನೇ ಫುಲ್ ಟ್ಯಾಂಕ್. ಕರ್ನಾಟಕ का गाड़ी KL केरला कर्नाटक KA कर्नाटक KL केरला. हाँ हाँ, फुल टैंक हो गया. ಹೇಗೆ
ಸಾವಿರದ हो जाती हैं। ಹಾಂ ಹಾಂ ಲುಧಿಯಾನಾ, ರೊಪಾರ್, ಮನಾಲಿ. ಸೊ ಮನಾಲಿ ರಸ್ತೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು ನಮ್ಮ ಬೆಂಗಳೂರಲ್ಲೇ ಎಲ್ಲರೂ ಟ್ರಾಫಿಕ್ಕು ಅಂತಾರೆ. ನಾವು ಆವಾಗಲೇ ಬಿಟ್ಟು ಒಂದು 20 ನಿಮಿಷ ಆಯಿತು. ಒಂದು 3 ಇಲ್ಲ 4 ಕಿಲೋಮೀಟ್ರ್ ಕೂಡ ನಾವು ಹೋಗಿಲ್ಲ, ಅಷ್ಟು ಟ್ರಾಫಿಕ್ ಇದೆ. ಪ್ರತಿ ಅರ್ಧ ಕಿಲೋಮೀಟ್ರಿಗೆ ಒಂದು ಸಿಗ್ನಲ್ಲು. ಚಂಡೀಗಢದಿಂದ ಮನಾಲಿಗೆ ಸುಮಾರು 270 ಕಿಲೋಮೀಟ್ರ್ ಹೋಗಬೇಕು. 270 ಕಿಲೋಮೀಟ್ರ್ ಹೋಗೋದಕ್ಕೆ 6 ಅವರ್ ಆಗುತ್ತೆ. 6 ಅವರ್ ಜರ್ನಿ ಮಾಡ್ಕೊಂಡು ಹೋಗಬೇಕು. ಸೊ ನಾವಿವಾಗ ಇರೋದು ಬಂದ್ಬಿಟ್ಟು ಇದು ಚಂಡೀಗಢ. ಸೊ ಚಂಡೀಗಢ ಆದಮೇಲೆ ನಾವು ಹಿಮಾಚಲ್ ಪ್ರದೇಶ ರೀಚ್ ಆಗ್ತೀವಿ. ಈ ಚಂಡೀಗಢ ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಅಲ್ಲ, ಇದು ಯೂನಿಯನ್ ಟೆರಿಟರಿ ಅಂತ ಕರೀತಾರೆ. ಸೊ ಯಾವುದೇ ಡಿಸ್ಟ್ರಿಕ್ಟ್ಗೆ ಸೇರೋದಿಲ್ಲ ಇದು. ಆದರೆ 2 ಡಿಸ್ಟ್ರಿಕ್ಟ್ಗಳಿಗೆ ಇದು ರಾಜಧಾನಿ ಆಗುತ್ತೆ, ಹರಿಯಾಣ ಮತ್ತು ಪಂಜಾಬು. ಹರಿಯಾಣ ಮತ್ತು ಪಂಜಾಬ್ನ ಟ್ವಿನ್ ಸಿಟಿ ಅಂತ ಕರೀತಾರೆ. ಆ 2 ಟ್ವಿನ್ ಸಿಟಿಗಳಿಗೆ ಈ ಚಂಡೀಗಢ ಬಂದ್ಬಿಟ್ಟು ರಾಜಧಾನಿ. ಹೆಂಗಿದೆ ನೋಡಿ, 2 ಸ್ಟೇಟಿಗೆ ಒಂದು ರಾಜಧಾನಿ. ಹಾಂ, ಬೆಳಗ್ಗೆ ಏರ್ಪೋರ್ಟಲ್ಲಿ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳುವಾಗ ನೋಡಿದ್ವಲ್ಲ, ಸುಮಾರು ಜನ ಬರೀ ಈ ಟ್ರಕ್ಕಿಂಗ್ ಬ್ಯಾಗ್ಗಳನ್ನೇ ತೊಗೊಂಡು ಹೋಗ್ತಾಯಿದ್ರು. ಎಲ್ಲರೂ ಈ ಚಂಡೀಗಢದಿಂದ ನಾವು ಈ ಹಿಮಾಲಯ ಕಡೆ ಹೋಗಬೇಕು ಅಂದರೆ, ಇಲ್ಲ ಸುಮಾರು ಟೂರಿಸ್ಟ್ ಸ್ಪಾಟ್ಗಳು ಚಂಡೀಗಢದಿಂದ ಹತ್ತಿರ ಆಗುತ್ತೆ ನಮಗೆ. ಶಿಮ್ಲಾ, ಮನಾಲಿ, ಈ ಸ್ಪಿಟಿ ವ್ಯಾಲಿ ಯಾರಾದರೂ ಹೋಗ್ಬೇಕಂದ್ರೆ, ಇಲ್ಲ ಹಿಮಾಲಯ ಟ್ರಕ್ಕಿಂಗ್ ಮಾಡಬೇಕು ಅಂದರೆ ಅವ್ರಿಗೆಲ್ಲನೂ ಚಂಡೀಗಢ ಬಂದ್ಬಿಟ್ಟು ಸೆಂಟ್ರಲ್ ಲೊಕೇಶನ್ನು. ಸೊ ಎಲ್ಲ ಕಡೆಯಿಂದ ಚಂಡೀಗಢಕ್ಕೆ ಬಂದು ಚಂಡೀಗಢದಿಂದ ಗಾಡಿ ತೊಗೊಂಡು ಹೋಗ್ತಾರೆ, ಇಲ್ಲ ಅಂದರೆ ಇಲ್ಲಿಂದ ಕಾರು ರೆಂಟ್ ಮಾಡಿಕೊಂಡು ಹೋಗ್ತಾರೆ. ಈಗ ಹೈವೇ ಜಾಯ್ನ್ ಆಗಿದ್ದೀವಿ. ಸುಮಾರು 1 ಗಂಟೆ ಆಯಿತು ಚಂಡೀಗಢ ಸಿಟಿಯಿಂದನೇ ಹೊರಗಡೆ ಬರೋದಕ್ಕೆ. ಸಿಕ್ಕಾಪಟ್ಟೆ ಸಿಗ್ನಲ್ಗಳಿದೆ. ಪ್ರತಿ ಯಾವಾಗಲೇ ಹೇಳಿದ್ನಲ್ಲ, ಅರ್ಧ ಕಿಲೋಮೀಟ್ರಿಗೂ ಒಂದು ಸಿಗ್ನಲ್ಲು. ಹಾಗೆ ಬಿಸಿಲು ಹಾಗೆ ಇದೆ. ನೆನ್ನೆ ಇಲ್ಲಿ ಇವ್ರ ಹತ್ರ ಕೇಳ್ತಾ ಇದ್ವಿ, ಅವಾಗಲೇ ಆಟೋ ಅಲ್ಲಿ ಬಂದ್ವಲ್ಲ ಕ್ಯಾಬಲ್ಲಿ, ಅವ್ರ ಹತ್ರ ಕೇಳಿದ್ರೆ ನೆನ್ನೆ ಬಿಸಿಲು ಬಂದುಬಿಟ್ಟು 40 ಡಿಗ್ರಿ ಇತ್ತಂತೆ. ನೆನ್ನೆ ರಾತ್ರಿ ಮಳೆ ಬಂದಿರೋದಕ್ಕೆ ಸ್ವಲ್ಪ ಥಂಡಿ ಇದೆ ಸರ್, ಇಲ್ಲ ಅಂದರೆ ಇರೋದಕ್ಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಸೆಕೆ ಇತ್ತು, ಇಲ್ಲಿ 40 ಡಿಗ್ರಿ ಇತ್ತು ಅಂತ ಹೇಳ್ತಾಯಿದ್ರು. ನೋಡಿ, ಹಿಂಗೆ ಬೇರೆ ಊರುಗಳಿಗೆ ಬಂದ್ರೇ ಗೊತ್ತಾಗುತ್ತೆ ನಮ್ಮೂರು ಎಷ್ಟು ಚಂದ ಅಂತ. ಅದಕ್ಕೆ ಎಲ್ಲರೂ ಅವ್ರವ್ರ ಊರುಗಳನ್ನ ಬಿಟ್ಬಿಟ್ಟು ನಮ್ಮ ಬೆಂಗಳೂರಿಗೆ ಬಂದು ಅಲ್ಲೇ ಜೀವನ ನಡೆಸ್ತಾರೆ. ಇನ್ನೇನು ಹಿಮಾಚಲ ಪ್ರದೇಶ ಪ್ರವೇಶ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲೇ ನಿಮಗೆ ಹಿಮಾಚಲ ಪ್ರದೇಶದ ವೈಬ್ ಬರ್ತಾ ಇದೆ. ಇಲ್ಲೇ ಇನ್ನೇನಿದ್ರು ಬರೀ ಬೆಟ್ಟ ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು ನೋಡಿ. ಇಲ್ಲೇ ಕಾಣಿಸ್ತಾ ಇದೆ ಬೆಟ್ಟಗಳೆಲ್ಲನೂ. ಇದುವರೆಗೂ ನಾವು 100 ಕಿಲೋಮೀಟ್ರ್ ಬಂದಿದ್ದೀವಿ. 100 ಕಿಲೋಮೀಟ್ರ್ ಬಂದರೆ ಘಾಟ್ ಸೆಕ್ಷನ್ ಶುರು ಆಗುತ್ತೆ. ಘಾಟ್ ಸೆಕ್ಷನ್ ಏನು ಇಲ್ಲಿ ನೋಡಿ ಬಂತು, ಹಿಮಾಚಲ ಪ್ರದೇಶ ಬಾರ್ಡರ್ ಇಲ್ಲಿದೆ ನೋಡಿ. ಇದು ಹಿಮಾಚಲ ಪ್ರದೇಶಕ್ಕೆ ಪ್ರವೇಶ. ಸೊ ಕಾರ್ಗಳಿಗೆಲ್ಲ ಎಂಟ್ರಿ ಫೀಸ್ ಇದೆ. ಮೋಸ್ಟ್ಲಿ 2 ವೀಲರ್ಗೇನು ಎಂಟ್ರಿ ಫೀಸ್ ಇಲ್ಲ ಅನಿಸುತ್ತೆ. ಎಲ್ಲ ಹಾಗೆ ಹೋಗ್ತಾ ಇದ್ದಾರೆ. ಗೋಪ್ರೋ ಟೇಕ್ ಪಿಕ್ಚರ್ ನೋಡಿ. ಇಲ್ಲಿಂದ ಆಫಿಷಿಯಲಿ ನಾವು ಹಿಮಾಚಲ ಪ್ರದೇಶಕ್ಕೆ ಎಂಟ್ರಿ ಪಡ್ಕೊತಾ ಇದ್ದೀವಿ. ವೆಲ್ಕಮ್ ಟು ಲ್ಯಾಂಡ್ ಆಫ್ ಹೈ ಪಾಸಸ್. ಇನ್ನೇನಿದ್ರು ಬರೀ ಹೈ ಪಾಸ್ಗಳನ್ನೇ ನೋಡ್ತಾ ಇರೋದು. ಹಿಮಾಚಲ ಪ್ರದೇಶದ ಮೊದಲ ಟನಲ್. ಸೊ ಫಸ್ಟ್ ಟನಲ್ ಒಳಗೆ ಪ್ರವೇಶ ನೀಡ್ತಾ ಇದ್ದೀವಿ. ಇಲ್ಲೇ ಬರೆದಿದೆ ನೋಡಿ, ಟನಲ್ ನಂಬರ್ 1. ಸಿಕ್ಕಾಪಟ್ಟೆ ಬಿಸಿ ಗಾಳಿ ಬರ್ತಾ ಇದೆ ಟನಲ್ ಒಳಗೆ. ಎಷ್ಟು ಉದ್ದ ಇದೆ ಗೊತ್ತಿಲ್ಲ ಟನಲ್ ಒಳಗೆ, ಬಿಸಿ ಮಾತ್ರ ಕಿತ್ಕೊಂಡು ಬರ್ತಾ ಇದೆ. ಸ್ಪೀಡ್ ಲಿಮಿಟು ಟನಲ್ ಒಳಗೆ ಬಂದ್ಬಿಟ್ಟು 60 ಕಿಲೋಮೀಟ್ರ್ ಇದೆ.
ಟನಲ್ ನಂಬರ್ 1 ಮುಗೀತು. ನಾವು ಟನಲ್ ಒಳಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 2 ಕಿಲೋಮೀಟ್ರ್ ಇಲ್ಲ 3 ಕಿಲೋಮೀಟ್ರ್ ಬಂದಿರ್ಬೋದು. ಅದೇ ನಾವು ನಾರ್ಮಲ್ ರಸ್ತೆಯಲ್ಲಿ ಬಂದಿದ್ರೆ ಒಂದು 25 ಕಿಲೋಮೀಟ್ರ್ ಆಗಿರ್ಬೋದಿತ್ತು. ನೋಡಿ ಬೆಟ್ಟಗಳು ಹೆಂಗಿದೆ ನೋಡಿ. ಟನಲ್ 1ಇಂದ ಹೊರಗಡೆ ಬಂದಿದ್ದೆ, ಪಕ್ಕದಲ್ಲಿ ಅದ್ಭುತವಾದ ವ್ಯೂ ಇದೆ. ಸೊ ನೀವು ಇಲ್ಲೇನು ನದಿ ನೋಡ್ತಾ ಇದ್ದೀರಾ, ಇದು ಸಟ್ಲಜ್ ನದಿ. ಇದು ಸಟ್ಲಜ್ ನದಿ ಬಂದ್ಬಿಟ್ಟು ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬರು ಹಂಚ್ಕೊಳ್ತಾರೆ. ಇದು ನೋಡಿ ಕೆಳಗೆ ಬ್ರಿಡ್ಜ್ ನೋಡ್ತಾ ಇದ್ದೀರಲ್ವ, ಅಲ್ಲಿ ಅದು ಹಳೆ ರಸ್ತೆ ಇತ್ತು. ಸೊ ಮುಂಚೆ ಆ ಬ್ರಿಡ್ಜ್ ಮೂಲಕ ಹೋಗಬೇಕಿತ್ತು. ಈಗ ಟನಲ್ ಮಾಡಿ ಈ ಬೆಟ್ಟದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಡೈರೆಕ್ಟಾಗಿ ಬಂದುಬಿಡ್ಬೋದು. ಬೆಟ್ಟಗಳು ನೋಡಿ, ಇದೆಲ್ಲ ಏನೂ ಇಲ್ಲ ಮುಂದೆ ಬರೋ ಬೆಟ್ಟಗಳಿಗೆ, ಇವೆಲ್ಲ ಏನಿಲ್ಲ. ಟನಲ್ 1ಇಂದ ಹೊರಗಡೆ ಬಂದು ಒಂದು ಅರ್ಧ ಕಿಲೋಮೀಟ್ರ್ ಬಂದಿಲ್ಲ, ಆಗಲೇ ಸೆಕೆಂಡ್ ಟನಲ್ ಬಂತು ನೋಡಿ. ಇದು ತುಂಬ ಚಿಕ್ಕ ಟನಲ್ ಅನಿಸುತ್ತೆ. ಇದು ಇಲ್ಲೇನೂ ಮುಗಿತಾ ಇದೆ. ಮನಾಲಿಗೆ ಹೋಗ್ಬೇಕಂದ್ರೆ ಏನಿಲ್ಲ ಅಂದರೆ 8ರಿಂದ 9 ಅವರ್ ಆಗ್ತಾಯಿತ್ತು. ಈಗ ಅದೇ ಚಂಡೀಗಢದಿಂದ ಮನಾಲಿಗೆ ಹೋಗ್ಬೇಕಂದ್ರೆ 5ರಿಂದ 6 ಅವರಲ್ಲಿ ಹೋಗ್ಬಿಡ್ಬೋದು. ಈ ಟನಲ್ಗಳು ಮಾಡಿರೋದು ಎಷ್ಟು ಅನುಕೂಲ ಆಗುತ್ತೆ ನೋಡಿ. ಈ ನದಿಯಲ್ಲಿ ನೀರೇ ಇಲ್ಲ, ಒಂಚೂರು ನೀರಿಲ್ಲ, ಮಳೆನೇ ಇದ್ದಂಗಿಲ್ಲ. ಇದು ಸಟ್ಲಜ್ ನದಿ. ಇದು ನೋಡಿ, ಸಟ್ಲಜ್ ನದಿಯಲ್ಲಿ ನೀರನ್ನೋದೇ ಇಲ್ಲ. ಈ ನೀರು ಬಂದ್ಬಿಟ್ಟು ಮಾನಸ ಸರೋವರದಿಂದ ಬರೋದು. ಉಗಮ ಸ್ಥಾನ ಬಂದ್ಬಿಟ್ಟು ಮಾನಸ ಸರೋವರ. ಸೊ ಮಾನಸ ಸರೋವರದಲ್ಲಿರೋ ಐಸೆಲ್ಲ ಕರಗ್ಬಿಟ್ಟು ಇಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಬಂದು ಇಲ್ಲಿಂದ ಪಾಕಿಸ್ತಾನವರು ಕೂಡ ಹಂಚ್ಕೊತಾರೆ ಇದೇ ನೀರು. ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಹಂಚ್ಕೊಳ್ಳೋ ನೀರು. ಇನ್ನೊಂದು ಟನಲ್ಲು, ಟನಲ್ ನಂಬರ್ 4. ಟನಲ್ ನಂಬರ್ 4, ಜೈ ಹನುಮಾನ್. ಈ ಟನಲ್ಗಳನ್ನ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ನೋಡಿ. ಒಂದು, ಈ ಟ್ರಾನ್ಸ್ಪೋರ್ಟೇಷನ್ಗೆ ಬೇಗ ತಲುಪೋದು, ಅದು ಒಂದು ಅನುಕೂಲ. ಅದು ಬಿಟ್ಟರೆ ಈ ಭೂಮಿನೇ ಟೊಳ್ಳು ಮಾಡಿಬಿಟ್ಟು ರಸ್ತೆ ಮಾಡ್ತಾ ಇದ್ದಾರಲ್ವ, ಎಷ್ಟು ಮರ ಗಿಡಗಳನ್ನು ಕಡಿದಿರ್ಬೋದು, ಎಷ್ಟು ಪರಿಸರಕ್ಕೆ ಹಾನಿಯಾಗಿರ್ಬೋದು. ಇದು ನಿಮ್ಮ ಅನಿಸಿಕೆ ಏನಿದೆ ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲ ಏನೇ ಒಂದು ಮಾಡೋಕ್ಕೋದ್ರೂ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ. ಸೊ ನೀವು ಪಾಸಿಟಿವ್ ತೊಗೊತೀರಾ ಇಲ್ಲ ನೆಗೆಟಿವ್ಗೆ ಹೇಗೆ ಇಂಪ್ಯಾಕ್ಟ್ ಇರುತ್ತೆ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡೋಣ. ಹೈವೇಯಿಂದ ಹೊರಗಡೆ ಬಂದಿದ್ದೀವಿ. ಹೈವೇಯಿಂದ ಹೊರಗಡೆ ಬಂದರೆ ಈ ಥರ ರಸ್ತೆ ಇದೆ, ಚಿಕ್ಕ ಚಿಕ್ಕದು ಸಿಂಗಲ್ ಲೇನು. ಮುಂಚೆ ಇದೇ ಥರ ಇತ್ತು, ಈಗ ಹೈವೇಗಳನ್ನೆಲ್ಲ ಮಾಡಿ ರೆಡಿ ಮಾಡಿದ್ದಾರೆ ನೋಡಿ. ಈ ಥರ ರಸ್ತೆ ಇದ್ದರೆ ನಾವು ಮನಾಲಿಗೆ ಯಾವಾಗ ಹೋಗಿ ತಲುಪ್ಬೋದು ಹೇಳಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ, ಸುಸ್ತಾಗಿ ಹೋಗ್ತಾ ಇದೆ ಗಾಡಿ ಓಡಿಸೋದಕ್ಕೆ. ನೀರು ಕುಡಿದು 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 ಸಾಕಾಗ್ಬಿಟ್ಟಿದೆ. ಮಂಡಿ ಸಿಟಿ ಬಂದಿದ್ದೀವಿ. ಇಲ್ಲಿ ಮಂಡಿ ಸಿಟಿಯಿಂದ ಮನಾಲಿ ಇನ್ನೂ 110 ಕಿಲೋಮೀಟರ್ ಇದೆ. ಇದು ಸಿಟಿ ಒಳಗಡೆ ಬಂದಿರೋದು. ಬೆಳಗ್ಗೆಯಿಂದ ಸುಮಾರು 170-180 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ 110 ಕಿಲೋಮೀಟರು. ಇವಾಗ ಮಂಡಿಯಿಂದ ಕುಲುವಿಂದ ಮನಾಲಿ ಹೋಗಬೇಕು. ಈ ಸಿಟಿಯಲ್ಲಿ ಟ್ರಾಫಿಕ್ ಆಗಿರುತ್ತೆ ಜಾಸ್ತಿ, ಸೊ ಇಲ್ಲೇ ಟೈಮ್ ತಿಂದುಬಿಡುತ್ತೆ ಎಲ್ಲ. ಅಣ್ಣ ಇಂಡಿಕೇಟರ್ ಇದ್ದಿರೇ ಹೋಗ್ತಾವನೆ. ಅಣ್ಣ ಮನಾಲಿ ಸ್ಟ್ರೈಟ್. ಮಂಡಿಯಿಂದ ಇನ್ನೂ ರೋಡ್ ವೈಡನಿಂಗ್ ಕೆಲಸ ನಡೀತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಗುಡ್ಡಗಳು ಬೆಟ್ಟ ಏನಿದೆ ಅದನ್ನೆಲ್ಲ ಇನ್ನೂ JCBಯಲ್ಲಿ ಹೊಡಿತಾ ಇದ್ದಾರೆ. ಹೊಡೆದು ರೋಡ್ ಮಾರ್ಕ್ ಮಾಡಿ ಇನ್ನು ಮಾಡೋದಕ್ಕೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಅದುವರೆಗೂ ಈ ಹಳೆ ರಸ್ತೆಯಲ್ಲೇ ಓಡಾಡಬೇಕು ನಾವು. ಇಲ್ಲಿ ನೋಡಿದ್ರೆ ಇಲ್ಲಿ ಹೆಂಗಿದೆ, ಯಾವಾಗ
ಜಾರ್ಕೊ ಬಂದು ಮೇಲೆ ಬೀಳುತ್ತೋ ಏನೋ ಗೊತ್ತಾಗಲ್ಲ. ಇದು ಹಂಗಿದೆ ಇಲ್ಲಿ. ನೋಡಿ, ಜಾರಿದ್ರೆ ಒಂದೇ ಸಲ ಮೇಲಿಂದ ಜಾರಬಂಡಿ ಆಡ್ಕೊಂಡು ಎಲ್ಲ ಕಲ್ಲುಗಳು ಮೇಲೆ ಬಿದ್ದುಬಿಡುತ್ತೆ. ಇನ್ನು ಈ ಕಡೆ ನೋಡಿ ಪಾತಾಳ ಹೆಂಗಿದೆ. ಈ ಕಡೆ ನದಿ ಪಾತಾಳ, ಈ ಕಡೆ ಮೇಲಿಂದ ಬೆಟ್ಟ ಜಾರ್ಕೊ ಬರೋದು. ಅಯ್ಯಪ್ಪ. ಫೋನ್ದಲ್ಲಿ ಒಂದು ಡ್ಯಾಮ್ ಇದೆ, ಚೆಕ್ ಡ್ಯಾಮು. ಆ ಚೆಕ್ ಡ್ಯಾಮ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ ನೋಡಿ. ನೀರೇ ಇಲ್ಲ ನೋಡಿ, ಒಂಚೂರಾದ್ರೂ ಏನಾದರೂ ನೀರಿದೆಯಾ? ಡ್ಯಾಮ್ ಇರೋದ್ರಿಂದ ನಿಲ್ಲಿಸೋದಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿ. ಪೋಂದ್ ಡ್ಯಾಮ್, ಪೋಂದ್ ಅನ್ನೋ ಊರಲ್ಲಿ ಇರೋದಕ್ಕೆ ಇದನ್ನು ಪೋಂದ್ ಡ್ಯಾಮ್ ಅಂತ ಕರೀತಾರೆ. ಈ ಕಡೆ ಬಲ್ಭಾಗದಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಸೊ ಬೇಕಂದಾಗ ನೀರನ್ನ ರಿಲೀಸ್ ಮಾಡ್ತಾರೆ. ನೋಡಿ, ಇಲ್ಲಿ ಕಾಣಿಸ್ಬೋದು ನಿಮಗೆ ನೀರೆಲ್ಲ ಸ್ಟೋರೇಜ್ ಆಗಿರೋದು. ನೋಡಿ ಎಷ್ಟು ನೀರಿದೆ ಇಲ್ಲಿ. ಈ ಕಡೆ ಇದೆಲ್ಲ ಈ ಕಡೆ ನದಿಯಿಂದ ಹರ್ಕೊಬರುತ್ತೆ ಮನಾಲಿ ಕಡೆಯಿಂದ. ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಪೋನ್ದಲ್ಲಿ ಚೆಕ್ ಡ್ಯಾಮ್ ಕ್ರಿಯೇಟ್ ಮಾಡಿದ್ದಾರೆ. ಚೆಕ್ ಡ್ಯಾಮ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೊತಾರೆ. ಇದು ಎಲ್ಲ ಹಳೆ ಮನಾಲಿ ರಸ್ತೆ. ಇದು ಮಂಡಿವರೆಗೂ ಹೊಸ ರಸ್ತೆ ಕ್ರಿಯೇಟ್ ಆಗಿದೆ, ಅಲ್ಲಿಂದ ಆಗಿಲ್ಲ. ನೋಡಿ ಎಷ್ಟು ಗಾಡಿಗಳು ಓಡಾಡ್ತಾ ಇದೆ. ಮನಾಲಿ 86 ಕಿಲೋಮೀಟರ್, ಲೇ 512. ಲೇ ಹೋಗೋದು ನಮಗಿನ್ನೂ ಟೈಮ್ ಹಿಡಿಯುತ್ತೆ. ಸದ್ಯಕ್ಕೆ ಮನಾಲಿ ಇಲ್ಲೂ ಟನಲ್ ರೆಡಿ ಆಗ್ತಾ ಇದೆ, ಇನ್ನೂ ಓಪನ್ ಆಗಿಲ್ಲ. ಇದೇ ಥರ ಸುಮಾರು ಟನಲ್ಗಳು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಲೆಕ್ಕ ಪ್ರಕಾರ ಟೋಟಲ್ 14 ಟನಲ್ ಬರುತ್ತೆ ಚಂಡೀಗಢಿಂದ ಮನಾಲಿಯಲ್ಲಿ. ಅದರಲ್ಲಿ ನಮಗೀಗ ಕೇವಲ 5 ಟನಲ್ ಮಾತ್ರ ಓಪನ್ ಆಗಿದೆ. ಅದ್ಭುತವಾಗಿದೆ, ಅದ್ಭುತ, ಅತಿ ಅದ್ಭುತ, ಪರಮ ಅದ್ಭುತ. ಆಹಾ, ಇದು ರೈಡಿಂಗ್ ಅಂದರೆ. ಇದೂ ಅಷ್ಟೇ, ಇದೆಲ್ಲ ಇನ್ನೂ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇನ್ನು ಮುಂದೆ ಬರುತ್ತೆ, ಆವಾಗ ನೋಡಿ ಮಜಾ ಹೆಂಗಿರುತ್ತೆ ಅಂತ. ನೋಡಿ, ಈ ಕಡೆ ನೋಡಿದ್ರೆ ಬೆಟ್ಟ ಒಂದು ಕಡೆಯಲ್ಲಿ. ಅವನವನು ನೋಡಿ, ಇಂಥವ್ರು ಬರ್ತಾರೆ, ಏನು ಮಾಡೋಣ. ರಾಂಗ್ ಸೈಡಲ್ಲಿ ನೋಡಿ, ಇಲ್ಲಿ ಬೆಟ್ಟ ಎಲ್ಲ ಕೊರೆದು ರಸ್ತೆ ಮಾಡಿರೋದು. ಇದು ಬೆಟ್ಟದ ಕೆಳಗಡೆ ಕೊರೆದಿರೋದು. ನೋಡಿ, ಇದು ಮೇಲ್ಗಡೆ ಅಲ್ಲಿ ನಾವು ಟನಲ್ ನೋಡಿದ್ವಲ್ಲ, ಅದು ಟನಲ್ ಟು ಟನಲ್ ಕನೆಕ್ಟ್ ಮಾಡೋದಕ್ಕೆ ಈ ಕಡೆ ಬೆಟ್ಟದಿಂದ ಈ ಕಡೆ ಬೆಟ್ಟ, ಇಲ್ಲಿ 2 ರಸ್ತೆಗಳನ್ನ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕಷ್ಟ ಇದೆ ನೋಡಿ ಈ ಕೆಲಸ ಮಾಡೋದಕ್ಕೆ. ಹ್ಯಾಟ್ಸ್ ಆಫ್ ಟು ನ್ಯಾಷನಲ್ ಹೈವೇ ಅಥಾರಿಟಿ. ನೋಡಿ ತಮಾಷೆನ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಗೆ ರಸ್ತೆ ಮಾಡೋದು, ಅದರಲ್ಲೂ ಈ ಫ್ಲೈಓವರ್ನ ಕಟ್ಸೋದಂತೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹ್ಯಾಟ್ಸ್ ಆಫ್. ಈ ವಿಡಿಯೋ ಅಲ್ಲಿ ನೀವೆಷ್ಟೇ ನೋಡಿ ಮನೇಲಿ ಕೂತ್ಕೊಂಡು ನೋಡಿದ್ರು ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಇಲ್ಲಿ ಬಂದು ಒಂದು ಸಲ ಅನುಭವ ಪಡಲೇಬೇಕು, ಇವೆಲ್ಲ ಲೈಫಲ್ಲಿ ಒಮ್ಮೆ ನೋಡಲೇಬೇಕು. ಇದು ನೋಡಿ ಹೇಗಿದೆ, ಈ ಬ್ರಿಡ್ಜು, ಹ್ಯಾಂಗಿಂಗ್ ಬ್ರಿಡ್ಜು. ಈ ಕಡೆ ಕಲ್ಲು ಕೊರೆದುಬಿಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟು ಹಾಕಿದ್ದಾರೆ. ಸಾಕತ್ ಸಾಕತ್ ಸಾಕತ್, ಏನೇ ಹೇಳಿ. ಮನಾಲಿ ಈ ಕಡೆ ಹೋಗೋದಾ ಈ ಕಡೆ ಹೋಗೋದಾ? ಈ ಕಡೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಹಳೆ ರಸ್ತೆ ಇದ್ದಿದ್ದು. ಈಗ ಅಲ್ಲಿ ಟನಲ್ ಮಾಡಿದಾರಲ್ವ, ಈ ಟನಲ್ಗೆ ಕನೆಕ್ಟ್ ಆಗೋ ರಸ್ತೆ ಇದು. ಟನಲ್ ನಂಬರ್ 11. ಸೊ ನಾವು ಅಲ್ಲಿ ಬರೀ 5 ಟನಲ್ಲು 4 ಟನಲ್ ಕ್ರಾಸ್ ಮಾಡಿದ್ವಿ. ಇದು 11ನೇ ಟನಲ್ಲು. ವಾವ್, ಇದು ನೋಡಿ ಎಷ್ಟು ಚೆನ್ನಾಗಿದೆ ಬೆಳಕು. ಇದು ಮೋಸ್ಟ್ಲಿ ಇದು ಹೊಸದಾಗಿ ಓಪನ್ ಮಾಡಿರಬೇಕು. ಲೈಟ್ಗಳೆಲ್ಲ ಮಿಂಚುತ್ತಾ ಇದೆ, ಜಗಮಗಿಸ್ತಾ ಇದೆ.
ಇದು ಬಂದ್ಬಿಟ್ಟು ನೋಡಿ, ಹೋಗೋದಕ್ಕೆ ಒಂದು ಟನಲ್ ಮಾಡಿದ್ದಾರೆ, ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಟನಲ್ ಮಾಡಿದ್ದಾರೆ, ಅದು ರಿಟರ್ನ್ ಬರೋದಕ್ಕೆ. ವಾವ್, ಸಾಕತ್ ಸಾಕತ್ ಸಾಕತ್ತು ನೋಡಿ ಸ್ನೇಹಿತರೆ. ಇಂಥದ್ದೆಲ್ಲ ನೋಡಬೇಕು ಅಂತ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ. ಆದರೆ ಕೆಲವರಿಗೆ ಏನು ಮಾಡೋದು, ದೇವರು ಒಂದು ಕೆಟ್ಟ ಶಿಕ್ಷೆ ಕೊಟ್ಟಿರ್ತಾನೆ, ಅವನಿಗೆ ಕಣ್ಣುಗಳನ್ನ ತೆಗೆದು ಬಿಟ್ಟಿರ್ತಾನೆ. ಅಂಥವ್ರಿಗೂ ಕೂಡ ಒಂದು ಅವಕಾಶ ಕೊಡ್ಬೋದು ನೀವು. ಏನಂದರೆ ನೇತ್ರದಾನ ಮಾಡಿ. ನೇತ್ರದಾನ ಮಾಡಿದರೆ ಇಂತಹ ಜಾಗಗಳನ್ನ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳು ಇಂಥ ಜಾಗಗಳನ್ನ ಬಂದು ನೋಡ್ಬೋದು. ನೋಡಿ, ತುಂಬಾ ಸುಲಭವಾಗಿದೆ. ನಿಮ್ಮಿಂದ ಎಷ್ಟೋ ಜನ ಬದುಕಲ್ಲಿ ಬೆಳಕು ಕಾಣ್ತಾರೆ. ನೇತ್ರದಾನ ಮಾಡಿ ಪುನೀತರಾಗಿ. ಇನ್ನೊಂದು ಟನಲ್ ನಂಬರ್ 13. ಇದು 13ನೇ ಟನಲಿಂದ ಹೊರಗಡೆ ಬರ್ತಾ ಇರೋದು. ಅದ್ಭುತವಾಗಿತ್ತಪ್ಪ. 11, 12, 13 ಅಂತೂ ಸಾಕತ್ತಾಗಿದೆ. ಇನ್ನು ಈ ಕಡೆ ನೋಡಿ, ಇಲ್ಲಿ ನೀರು ಬೇರೆ ಹರಿತಾ ಇದೆ. ಇದೆಲ್ಲ ಇನ್ನೂ ಕೊರಿತಾ ಇದ್ದಾರೆ ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರಸ್ತೆಗಳನ್ನೆಲ್ಲ ನೋಡಿ. ಇಲ್ಲಿ ಯಾವುದೋ ಒಂದು ಟನಲ್ ಇದ್ದಂಗಿದೆ. ಇದು ಈ ಕಡೆಯಿಂದ ಯಾವುದೋ ಒಂದು ರಸ್ತೆ ಕನೆಕ್ಟ್ ಆಗ್ಬೋದು ಇದು. ಆಹಾ, ಇಲ್ಲಿ ನೋಡಿ ಹೆಂಗಿದೆ, ದೊಡ್ಡ ಪರ್ವತ, ಇದೊಂದು ವ್ಯಾಲಿ, ಈ ಕಡೆ ಒಂದು ವ್ಯಾಲಿ, ಮಧ್ಯದಲ್ಲಿ ನೀರು ಹರಿತಾ ಇದೆ. ಆಹಾ, ಆನಂದ ಪರಮಾನಂದ ಪರಮಾನಂದ. ಸಾಕತ್ ಸಾಕತ್ ಸಾಕತ್. 14ನೇ ಟನಲ್ ಒಳಗೆ ಬರ್ತಾ ಇದ್ದೀವಿ. ಇದು ಕಗ್ಗತ್ತಲಿನ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಟನಲಲ್ಲಿ ಲೈಟೇ ಇಲ್ಲ ಇದರಲ್ಲಿ, ಆದರೂ ಅದ್ಭುತವಾಗಿದೆ. ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇಷ್ಟೊತ್ತು ಬೆಳಗ್ಗೆಯಿಂದ ಆ ಟನಲ್ಗಳಲ್ಲೆಲ್ಲ ಬಿಸಿ ಗಾಳಿ ಬರ್ತಾ ಇದ್ದರೆ, ಈ ಟನಲಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸಾಕತ್ ಸಾಕತ್ ಸಾಕತ್, ಅದ್ಭುತ, ಅತ್ಯದ್ಭುತ. ಅಲ್ಲಿ ಈಗ 14ನೇ ಟನಲಿಂದ ಹೊರಗಡೆ ಬರ್ತಾ ಇದೆ. ಹಾ ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಇದೇನಿದು, ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗಿದೆ ವ್ಯೂ ಇದು. ಯಪ್ಪೋ, ಸ್ವಿಟ್ಜರ್ಲ್ಯಾಂಡು ನೋಡಿ, ಸೇಮ್ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗೆ ಇದೆ ಡಿಟ್ಟೋ. ಒಂದೊಂದು ಟನಲಿಂದ ಹೊರಗಡೆ ಬಂದರೆ ಒಂದೊಂದು ಜಾಗಕ್ಕೆ ಹೋಗ್ತಾ ಇದ್ರೆ ಒಂದೊಂದು ಥರ ಬೇರೆ ಥರನೇ ಕಾಣಿಸುತ್ತೆ ಎಲ್ಲ ಜಾಗಗಳು. ಕುಲುವಲ್ಲಿದ್ದೀವಿ ಈಗ. ಕುಲುವಲ್ಲಿ ನಿಮಗೆ ವೈಟ್ ವಾಟರ್ ರಾಫ್ಟಿಂಗ್ ಮಾಡ್ತಾರೆ. ಇಲ್ಲಿ ಪಕ್ಕದಲ್ಲಿ ನದಿ ಇದೆಯಲ್ವಾ, ಅದರಲ್ಲಿ ರಾಫ್ಟಿಂಗ್ ಮಾಡ್ತಾರೆ ನೋಡಿ. ಇದೆಲ್ಲ ನಂಬರ್ಸ್ ಏನಿದೆ, 165, ಅಲ್ಲಿ ತಿರ್ಗಾ 27, 909, ಸೋನು 807, ಇದೆಲ್ಲ ರಾಫ್ಟಿಂಗ್ ಏಜೆಂಟ್ಸು ಇವರೆಲ್ಲನೂ. ಅವ್ರ ಹತ್ರ ಹೋದರೆ ನಿಮಗೆ ರಾಫ್ಟಿಂಗ್ ಮಾಡಿಸ್ತಾರೆ ಇಲ್ಲೇ ಪಕ್ಕದಲ್ಲಿ. ಈಗ ನೀರು ಸಿಕ್ಕಾಪಟ್ಟೆ ಕಮ್ಮಿ ಇದೆ, ರಾಫ್ಟಿಂಗಿಗೆಲ್ಲ ಏನು ಮಜಾನೇ ಇರಲ್ಲ. ಈಗ ರಾಫ್ಟಿಂಗ್ ಇದೆ, ಪ್ಯಾರಾಗ್ಲೈಡಿಂಗ್ ಇದೆ ನೋಡಿ, ಅಲ್ಲೇ ಹಾಕಿದ್ದಾರೆ ರಾಫ್ಟಿಂಗು ಪ್ಯಾರಾಗ್ಲೈಡಿಂಗು. ಇಲ್ಲಿ ಏನು ಮಾಡಬೇಕು ಅಂದರೆ, ಅವ್ರು ಹೇಳೋ ರೇಟಿಗೆ ಸಿಕ್ಕಾಪಟ್ಟಿ ಚೌಕಾಸಿ ಮಾಡಬೇಕು ನೀವು. ಅವ್ರು ಹೇಳೋ ರೇಟ್ ಕೊಟ್ಬಿಟ್ಟು ರಾಫ್ಟಿಂಗ್ ಅಂತೂ ಮಾಡೋದಲ್ಲ. ಕುಲು ಹತ್ರ ಬಂದಿರೋದು, ಆಗಲೇ ಮನಾಲಿದು ವೈಬ್ಸ್ ಬರ್ತಾ ಇದೆ. ಚಳಿ ಶುರುವಾಗ್ತಾ ಇದೆ ಲೈಟಾಗಿ. ಇನ್ನು ನಮ್ಮ ಟೀಮ್ ಅವರೆಲ್ಲ ಬೆಳಗ್ಗೆನೇ ಹೋಗಿದ್ದಾರೆ ಮನಾಲಿಯಲ್ಲಿ. ಅವ್ರು ಕೇಳಿದಾಗ ಬೆಳಗ್ಗೆ ಇವತ್ತು ಮನಾಲಿ ಟೆಂಪ್ರೇಚರ್ ಬಂದ್ಬಿಟ್ಟು 5 ಡಿಗ್ರಿ ಇತ್ತಂತೆ. ಎಷ್ಟು ಚಳಿ ಇರ್ಬೋದು ನೋಡಿ. ಇಲ್ಲೇ ಕುಲುವಲ್ಲಿದ್ದೀವಿ, ಇಲ್ಲೇ ಚಳಿ ಶುರು ಆಗ್ತಾ ಇದೆ. ಇಂಥ ಫೈನಲಿ ಮನಾಲಿಗೆ ಬಂದು ರೀಚ್ ಆದ್ವಿ. ಮನಾಲಿಯಲ್ಲಿ ಜನಜಾತ್ರೆಯೋ ಜಾತ್ರೆ. ಎಷ್ಟು ಟ್ರಾಫಿಕ್ ಇದೆ ನೋಡಿ ಇಲ್ಲಿ. ಆವಾಗಲಿಂದ ಬರೀ ಹಿಂಗೆ ಸಂಧಿಯಲ್ಲಿ ನುಗ್ಕೊಂಡು ಹೋಗ್ತಾ ಇರೋದೇ ಆಯಿತು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಚಳಿನೂ ವಿಪರೀತ ಇದೆ.
ಕೈಯೆಲ್ಲ ಥಂಡಿ ಆಗ್ಬಿಟ್ಟಿದೆ ನೋಡಿ. ಹಿಂಗೆ ಜಾಗ ಸಿಕ್ಕಿದ್ರೆ ಹಿಂಗೆ ತಿರುಗಿಸ್ಕೊಂಡು ಹೋಯ್ತಾ ಇರೋದು. ಕೈಯೆಲ್ಲ ತಣ್ಣಗಾಗ್ಬಿಟ್ಟಿದೆ. ಇನ್ನು ರೂಮ್ಗೆ ನಮಗಿನ್ನೊಂದು ಅರ್ಧ ಕಿಲೋಮೀಟರ್ ಏನೋ ಇದೆ. ಹೋಗಿ ರೂಮ್ಗೆ ರೀಚ್ ಆಗಿಬಿಟ್ರೆ ಡೇ 1 ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇದು ಮಾರ್ಕೆಟ್ ರೋಡ್. ಜನ ಮರಳು, ಜಾತ್ರೆ ಮರಳು ನೋಡಿ. ಮಾರ್ಕೆಟ್ ರೋಡ್ ಇದು. ವಿಪರೀತ ಜನ. ಓಕೆ ಸ್ನೇಹಿತರೆ, ಅಂತೂ ಫೈನಲಿ ಮನಾಲಿ ಬಂದು ಸೇರಾಯ್ತು. ರೂಮಲ್ಲೂ ಕೂಡ ಬಂದು ಸೇರ್ಕೊಂಡಿದ್ದೀವಿ. ಇವತ್ತು ಮೊದಲನೇ ದಿನ ರೈಡು ಸೂಪರ್ ಆಗಾಯ್ತು. ನೀವು ಕೂಡ ವಿಡಿಯೋಗಳನ್ನೆಲ್ಲ ನೋಡಿದ್ದೀರಾ, ಹೇಗೆ ಬಂದಿದೆ, ಜಾಗಗಳೆಲ್ಲ ಹೇಗಿತ್ತೋ ಚಂಡೀಗಢಿಂದ ಮನಾಲಿ ಅಂತ. ಎಸ್ಪೆಷಲಿ ಮಂಡಿಯಿಂದ ಆ ಟನಲ್ವರೆಗೂ ಬರ್ತೀವಲ್ಲ, ಆ ರೈಡ್ ಮಾತ್ರ ಅದ್ಭುತವಾಗಿತ್ತು. ಆ ಹೊರಗಿನ ಸೀನ್ರಿ ಎಲ್ಲ ಸಾಕಾಗಿತ್ತು. ಇನ್ನು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಇನ್ನು ಹೋಗಿ ಊಟ ಮಾಡಿ ಒಂದು ರೌಂಡು ನಿದ್ದೆ ಮಾಡಿ ಇನ್ನು ನಾಳೆಗೆ ಏನೇನು ಅಂತ ನೋಡೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ನಿಮ್ಮನ್ನ ಪರಿಚಯಸ್ಥರಿಗೆ ಈ ವಿಡಿಯೋನ ಹಂಚಿ, ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹೀಗೆ ವಿನ್ ವಿಲ್ಸ್ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ವಿನಯ್ ರಾಜ್ ಸೈನಿಂಗ್ ಆಫ್ ಫ್ರಮ್ ವಿನ್ ವಿಲ್ಸ್.